ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಕಾರಿಯರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದಿನಾಂಕ 10ರಂದು ಬೆಳಗಾವಿ ಚಲೋ ಹೋರಾಟ ಮತ್ತು ಪ್ರತಿಭಟನೆ ನಡೆಸಲು ಉದ್ದೇಶಿಸಿರುವ ಬಗ್ಗೆ ನೋಟಿಸ್ ನೀಡಲಾಯಿತು. ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಕಾರಿಯರ ಫೆಡರೇಷನ್ ಜಿಲ್ಲಾ ಸಮಿತಿಯು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮೂಲಕ ಈ ನೋಟಿಸ್ ನೀಡಿದರು. ಚುನಾವಣಾ ಸಂದರ್ಭದಲ್ಲಿ ಘೋಷಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000, ಸಹಾಯಕರಿಗೆ 10,000 ಗೌರವಧನ ಹೆಚ್ಚಿಸುವುದು, ನಿವೃತ್ತಿಯಾದವರಿಗೆ 3 ಲಕ್ಷ ಇಂಡುಗಂಟು ಅನರೆ ಗ್ಯಾರಂಟಿ ಜಾರಿಗೊಳಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಕಾರಿಯರು ಗ್ರ್ಯಾಚ್ಯುಯಿಟಿ ಪಡೆಯಲು ಅರ್ಹರು ಎಂಬ ಪಿಂಕೋರ್ಟಿನ ತೀರ್ಪು ಜಾರಿಗೊಳಿಸಬೇಕು ತೀವ್ರ ಮನವಿ ಮಾಡಲಾಯಿತು. ಆದರೆ ಕೂಡ ನಮಗೆ 6ನೇ ಗ್ಯಾರಂಟಿ ಜಾರಿ ಮಾಡಲಿಲ್ಲ. ಅದು ಒಂದು ಮುಖ್ಯ ಬೇಡಿಕೆ. ಮತ್ತು ನಮಗೆ ಯಾವುದೇ ರಿಜಿಸ್ಟರ್ಗಳು ಖಾಲಿ ಆಗಿದ್ರೆ ಕೂಡ ಇನ್ನೂವರೆಗಾದರೂ ನಮಗೆ ಇಲಾಖೆಯಿಂದ ರಿಜಿಸ್ಟರ್ಗಳು ಬಂದಿರೋದಿಲ್ಲ. ಅದು ಒಂದು ಬೇಡಿಕೆ ನಮ್ಮದು. ಮತ್ತು ಸಮವಸ್ತ್ರಗಳು ಕಳಪೆ ಮಟ್ಟದ ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಆ ಗುಣಮಟ್ಟವಾದ ಸಮವಸ್ತ್ರಗಳನ್ನು ನಮಗೆ ಈ ನಾಳೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ಅವರು ತೀರ್ಮಾನ ತೆಗೆದುಕೊಳ್ಳಬೇಕು ನಮ್ಮ ಸಮವಸ್ತ್ರಗಳ ಬಗ್ಗೆ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಗ್ರ್ಯಾಚ್ಯುಯಿಟಿ ಸೌಲಭ್ಯವನ್ನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಕೂಡ ಇಲ್ಲಿವರೆಗಾದರೂ ನಮಗೆ ಗ್ರ್ಯಾಚ್ಯುಯಿಟಿ ಸೌಲಭ್ಯ ಇನ್ನೂ ಯಾರಿಗೂ ಬರ್ತಾ ಇಲ್ಲ. ಮತ್ತು ಗುಜರಾತ್ ಹೈಕೋರ್ಟು ತೀರ್ಪು ನೀಡಿರುವ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಪರ್ಮನೆಂಟ್ ಮಾಡಬೇಕಂತ ಆದೇಶ ಬಂದಿದೆ. ಅದೇ ಥರ ನಮಗೆ ಕರ್ನಾಟಕದಲ್ಲಿ ಕೂಡ ನಮ್ಮನ್ನೆಲ್ಲರನ್ನ ಪರ್ಮನೆಂಟ್ ಮಾಡಬೇಕಂತ ಒಂದು ಬೇಡಿಕೆ ಇಟ್ಟಿದ್ದೀವಿ ನಾವು. ಅದು ಕೂಡ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ಮತ್ತು ಇನ್ನು ಮುಖ್ಯವಾಗಿದ್ದು ಅಡುಗೆ ಪಾತ್ರೆಗಳು, ಸಾಮಾನುಗಳು ಭಾಳ ವರ್ಷದಿಂದ ಕೊಟ್ಟಿದ್ದಾರೆ. ಈಗೆಲ್ಲ ಹಾಳಾಗಿದ್ದಾವೆ. ಅಡುಗೆ ಮಾಡೋಕೆ ಸಾಮಗ್ರಿಗಳಿಲ್ಲ. ಮತ್ತು ಅಂಗನವಾಡಿಗಳಲ್ಲಿ ಪೀಠೋಪಕರಣಗಳಿಲ್ಲ. ಮತ್ತು ಅಂಗನವಾಡಿ ಕೇಂದ್ರ ನಿರ್ವಹಿಸಲು ಅಮೌಂಟ್ ಇಲ್ಲ. ಫ್ಲೆಕ್ಸಿ ಫಂಡು, ಕಾಂಟಿಜೆನ್ಸಿ, ECCD ಇವೆಲ್ಲ ಹಣ ಬರ್ತಿತ್ತು. ಯಾವ ಹಣನೇ ಬರ್ತಾ ಇಲ್ಲ. ಒಂದು ಬಾರಿಗೆ ತಗೋಬೇಕಂದ್ರೆ ಕೂಡ ನಮ್ಮ ಸ್ಯಾಲ್ರಿನೇ ಕರೆಕ್ಟಾಗಿ ನಮ್ಗೆ ಆಗ್ತಾ ಇಲ್ಲ. ಬಾರಿಗೆ ತಗೊಂಡಾಗ ಕೂಡ ದುಡ್ಡಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದು ಒಂದು ಯಾವುದಕ್ಕೂ ಪ್ರತಿ ತಿಂಗಳು ನಮ್ಗೆ ಆಗ್ತಾ ಇಲ್ಲ. ಅದು ಹೆಚ್ಚಿಸಬೇಕು ಮತ್ತು ನಮಗೆ ಆ ಹಣವನ್ನು ಹಾಕಬೇಕು. ಮತ್ತು ನಮಗೆ ಪೋಷಣ ಟ್ರ್ಯಾಕರ್ ಒಂದು ಕೊಟ್ಟಿದ್ದಾರೆ. ಪೋಷಣ ಟ್ರ್ಯಾಕರ್ ಕೆಲಸ ಅಂತೂ ನಮ್ಮ ಅಂಗನವಾಡಿ ಶಾಲಾ ಪೂರ್ವ ಶಿಕ್ಷಣ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಏನು ಮಾಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ಕೆಲಸ ಪೋಷಣ ಟ್ರ್ಯಾಕರ್ನಲ್ಲೇ ನಮ್ಮ ಕೆಲಸ ಜಾಸ್ತಿ ಆಗಿದೆ. ನೋಡಿ ಟೀಚರ್ಸ್ ಕಣ್ಣೇ ಕಾಣ್ತಾ ಇಲ್ಲ. ಈಗ ಭಾಳಷ್ಟು ಮಂದಿಗೆ ಅಷ್ಟು ಕೆಲಸ ಕೊಟ್ಟಿದ್ದಾರೆ. ಫೋಟೋ ಕ್ಯಾಪ್ಚರ್ ಹೊಡಿಬೇಕು, ಫುಡ್ ಕೊಡೋಕೆ ಪ್ರತಿಯೊಂದಕ್ಕೆ ಅವೆಲ್ಲ ಸ್ವಲ್ಪ ಈ ವಿಚಾರಣೆ ಮಾಡಬೇಕು. ಸದನದಲ್ಲಿ ಎಷ್ಟು ಕೆಲಸ ಕೊಡ್ತಾರೋ ಅದಕ್ಕೆ ತಗ್ಗನ ಕೊಡಲ್ಲ. ಅಂಥದ್ದು ಕೂಡ ಅವರಿಗೆ ಕಾಯಿಲೆ ಇದ್ದವ್ರಿಗೆ ಏನೋ ಒಂದು ಸರ್ಕಾರದಿಂದ ಅವರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಅದೊಂದು ಬೇಡಿಕೆ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಬೆಳಗಾವಿ ಚಲೋವನ್ನು ಇದೇ ತಿಂಗಳ 10ನೇ ತಾರೀಕು ಮಂಗಳವಾರದಿಂದ ಬೆಳಗಾವಿ ಚಲೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಇಡೀ ಕರ್ನಾಟಕದ ಆದ್ಯಂತ ನಮಗೆ ಈ ಬೆಳಗಾವಿ ಚಲೋ ಯಶಸ್ವಿ ಆಗಲಂತ ಎಲ್ಲರೂ ಅಲ್ಲಿ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾರೆ? ಅಲ್ಲಿ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಹೋರಾಟ ಬೆಂಗಳೂರಲ್ಲಿ ಮತ್ತೆ ಹಮ್ಮಿಕೊಳ್ಳುತ್ತೇವೆ. ಇಲ್ಲಾಂದ್ರೆ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತ ಮತ್ತೆ ಹೇಳ್ತಾ ಇದ್ದೀವಿ. ಇದು ಬೇಡಿಕೆ ನಮಗೆ ಅವರು ಈಡೇರಿಸಿಲ್ಲ. ಇದರಲ್ಲಿ ಸ್ವಲ್ಪ ಆದರೂ ಬೇಡಿಕೆ ಈಡೇರಿಸಬೇಕು. ಈಡೇರಿಸಿಲ್ಲ ಅಂದ್ರೆ ಸತತವಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. 6ನೇ ಗ್ಯಾರಂಟಿ ಹೇಳಿ ಈಗ ಮತ್ತು ಅವ್ರ ಸರ್ಕಾರ ಮುಗಿತಾ ಬಂದ್ರೂ ಅದನ್ನು ಜಾರಿಗೊಳಿಸಲಿಲ್ಲ. ಮುಖ್ಯವಾದ ಬೇಡಿಕೆ ಅದು 6ನೇ ಗ್ಯಾರಂಟಿ. ಈಗ ಅದು ಒಂದು ವೇಳೆ ಈ ನಮ್ಮ ಬೇಡಿಕೆಗಳು ಅವರು ಈಡೇರಿಸದೇ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡು ಅನಿರ್ದಿಷ್ಟವಾದ ಧರಣಿ ಜಿಲ್ಲಾ ಮಟ್ಟದ ರೈತರ ಜಾಗೃತ ಸಮಾವೇಶವನ್ನು ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಶಿವಾರ್ಜುನ ನಾಯಕ ತಿಳಿಸಿದರು. ಸೋಮವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ಸಮಾವೇಶದಲ್ಲಿ ಭತ್ತ ಖರೀದಿ ಕೇಂದ್ರ ಕೂಡಲೇ ಆರಂಭ ಮಾಡಬೇಕು. ಭತ್ತಕ್ಕೆ ಬೆಂಬಲ ಬೆಲೆಗೆ ಹೆಚ್ಚುವರಿಯಾಗಿ ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು. ನೀರಾವರಿ ಇಲಾಖೆಯ ನಿರ್ಲಕ್ಷ್ಯತನದಿಂದ ಕೆಳಭಾಗದ ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ತಲುಪಿಸುವಲ್ಲಿ
ನಿರ್ಲಕ್ಷಣೆ ಧೋರಣೆ ಹಾಗೂ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಮತ್ತು ವೈದ್ಯರಿಲ್ಲದೆ ಸಮಸ್ಯೆಯಾಗುತ್ತಿದ್ದು, ಪಶು ಸಂಗೋಪನಾ ಇಲಾಖೆಯಿಂದ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳಿಂದ ಹೈನುಗಾರಿಕೆ ಮಾಡುತ್ತಿರುವ ರೈತರಿಗೆ ವಂಚನೆ ಮಾಡುತ್ತಿದ್ದು, ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯಾಧ್ಯಕ್ಷರು ರೈತರನ್ನ ಕುರುಬೂರು ಶಾಂತಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಲ್ಲೂರು ರವಿಕುಮಾರ್ ಆಗಮಿಸಿ ರೈತರ ಸಂಘಟನೆಯ ಅವಶ್ಯಕತೆ ಕುರಿತು ಮಾತನಾಡುತ್ತಾರೆ. ರೈತ ಜಾಗೃತ ಸಮಾವೇಶದ ಉದ್ದೇಶಗಳು: ಭತ್ತ ಖರೀದಿ ಕೇಂದ್ರ ಕೂಡಲೇ ಆರಂಭ ಮಾಡಬೇಕು. ಭತ್ತಕ್ಕೆ ಬೆಂಬಲ ಬೆಲೆಗೆ ಹೆಚ್ಚುವರಿಯಾಗಿ ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿ ಪ್ರೋತ್ಸಾಹ ನೀಡಬೇಕು. ನೀರಾವರಿ ಇಲಾಖೆಯ ನಿರ್ಲಕ್ಷ್ಯತನದಿಂದ ಕೆಳಭಾಗದ ರೈತರ ಹೊಲಗಳಿಗೆ ಸಮರ್ಪಕವಾಗಿ ನೀರು ತಲುಪಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ. ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಮತ್ತು ವೈದ್ಯರಿಲ್ಲದ ಸಮಸ್ಯೆಯಾಗುತ್ತಿದ್ದು, ಪಶುಸಂಗೋಪನಾ ಇಲಾಖೆಯಿಂದ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟಗಳಿಂದ ಹೈನುಗಾರಿಕೆ ಮಾಡುತ್ತಿರುವ ರೈತರಿಗೆ ವಂಚನೆ ಮಾಡುತ್ತಿದ್ದು, ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಯಚೂರು ಜಿಲ್ಲೆಯಾದ್ಯಂತ ಇರುವಂತಹ ಬಗರ್ ಹುಕುಂ ಸಾಗುವಳಿ ಕೃಷಿ ಜಮೀನುಗಳನ್ನು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದು, ಅಂತ ರೈತರ ಹೆಸರಿಗೆ ಸಾಗುವಳಿ ಪತ್ರ ವಿತರಿಸಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೃಷಿ ಭೂಮಿಗಳಲ್ಲಿ ರೈತರು ಸ್ವಂತಕ್ಕೆ ವಾಸಿಸಲು ನಿರ್ಮಿಸಿರುವ ಮನೆಗಳಿಗೆ ಈ ಸ್ವತ್ತು ನೀಡಲು ನಿಯಮಗಳನ್ನು ಸರಳೀಕರಣಗೊಳಿಸಬೇಕು. ಕೃಷಿಗಾಗಿ ಸಾಲ ಮಾಡಿ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಅಂತಹ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಜಮೀನಿನ ಮೇಲೆ ನೀಡುತ್ತಿರುವ ಬೆಳೆ ಸಾಲಗಳಿಗೆ ಬಡ್ಡಿರಹಿತ ಸಾಲವನ್ನು ನೀಡಬೇಕೆಂಬ ಒತ್ತಾಯ. ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 1 ತಿಂಗಳ ಅವಧಿಯಲ್ಲಿ ಒಳ ಮೀಸಲಾತಿ ಜಾರಿಗೆಗೊಳಿಸದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಧಾನಸಭಾ ಕ್ಷೇತ್ರವಾದ ವರುಣದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸುವುದಾಗಿ ಮಾದಿಗ ದಂಡೂರ ಮುಖಂಡರು ಘೋಷಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ನರಸಪ್ಪ ದಂಡೂರ ಹಾಗೂ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆಯಲ್ಲಿ ವಿಳಂಬ ಧೋರಣೆಯಲ್ಲಿ ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಮಾತನಾಡುತ್ತಾ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರ ಆಗಸ್ಟ್ 1ರಂದು ತೀರ್ಪು ನೀಡಿ 3 ತಿಂಗಳು ಕಳೆಯುತ್ತಿದೆ. ಆದರೆ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ಕೈಗೊಳ್ಳುತ್ತಿಲ್ಲ. ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ನ್ಯಾಯಮೂರ್ತಿ ನಾಗಮ್ಮ ಅಂದ ಆಯೋಗ ರಚಿಸಲಾಗಿದೆ. 1 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೆಗೊಳಿಸದಿದ್ದರೆ ಮುಂದಿನ ಹೋರಾಟ ಗಂಭೀರವಾಗಿ ನಡೆಯಲಿದೆ ಎಂದು ಹೇಳಿದರು. ಕಳೆದ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ವರ್ಗೀಕರಣ ಮಾಡ್ತೀನಿ, ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಕಾಲಹರಣ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ತಾವುಗಳು ಐದು ನಾಯಕರು ಹೇಳ್ಕೊಂಡು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಅವಧಿಯನ್ನು ಅಲಂಕರಿಸಿದ್ದೀರಾ, ನಮ್ಮ ಮತಗಳ ಮುಖಾಂತರ ನಿಮ್ಮ ಇವತ್ತು ಉಪಚುನಾವಣೆಯಲ್ಲಿ ಗೆದ್ದಿದ್ದೀರಾ. ದಯವಿಟ್ಟು ನೀವು ಮತ್ತು ಆದಷ್ಟು ಬೇಗನೆ ದಲಿತ ಸಿಎಂ ಕೂಗು ಬಂದಂತ ಸಂದರ್ಭದಲ್ಲಿ ಕೆ ಚಿನ್ನಪ್ಪನವರಿಗೆ ಮಾಡಬೇಕಂತ ಹೇಳಿ ಇಡೀ ಕರ್ನಾಟಕದ ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ಸಮುದಾಯದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ಮತ್ತು ಬ್ಯಾಕ್ಲಾಗ್ ಉದ್ಯೋಗಗಳಾಗಿರ್ಬೋದು, ಯಾವುದೇ ಉದ್ಯೋಗಗಳು ಕೂಡ ನಿಲ್ಲಿಸ್ತಾ ಇಲ್ಲ, ಅನುಸೂಚನೆ ಹೊಡಿಸ್ತಾ ಇದ್ದಾರೆ. ಇದು ತಡೆಗಟ್ಟಬೇಕು. ಇಲ್ಲೇ ಇದ್ರೆ ಒಂದು ವೇಳೆ ನೀವೇನಾದರೂ ಮುಂದುವರಿಸಿಕೊಂಡು ಹೋಗಿ ಹಾಗೆ ನೇಮಕಾತಿ ಮಾಡಿದ್ರೆ ನಾವು ರಿಟ್ ಪಿಟಿಷನ್ ಹಾಕ್ತೀವಿ, ಕೋರ್ಟಲ್ಲಿ ದಾವೆ ಮಾಡ್ತೀವಿ ಸರ್ಕಾರದ ವಿರುದ್ಧ. ಇಲ್ಲ ಅದೊಂದು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಸುಮಾರು 30 ವರ್ಷಗಳ ಹೋರಾಟದ ಪ್ರತಿಫಲ ಆಗಸ್ಟ್ 1ರಂದು ತೀರ್ಪು ಬಂದಿರೋದ್ರಿಂದ ಇವತ್ತು ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅವರ ಶ್ರಮ ಹಾಕಿರುವುದರಿಂದ ಇವತ್ತು ವರ್ಗೀಕರಣ ಆಗ್ತಾ ಇದೆ. ಹಾಗಾಗಿ ನಾವು ಆಯಾ ರಾಜ್ಯ ಸರ್ಕಾರಗಳು ಒತ್ತಾಯ ಮಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಕೆ ಚಿನ್ನಪ್ಪ ಸಾಹೇಬರನ್ನ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ನಮ್ಮ ಮಾದಿಗಣ್ಣರು ಚಾಮರಾಜನಗರ ತನಕ ಹಂತ ಹಂತವಾಗಿ ಸಮಾಜವನ್ನು ಗಟ್ಟಿಗೊಳಿಸೋದ್ರ ಜೊತೆಯಾಗಿ ಒಳ ಮೀಸಲಾತಿ ವರ್ಗೀಕರಣ ಈ ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 30 ವರ್ಷಗಳ ಸುದೀರ್ಘವಾದಂಥ ಒಂದು ಪ್ರಯಾಣದಲ್ಲಿ ಆಗಸ್ಟ್ 1ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಮಾಡಿತು ಏನಂದರೆ
ಒಳಮೀಸಲಾತಿ ವರ್ಗೀಕರಣ ಮಾಡುವ ಅವಶ್ಯಕತೆ ಇದೆ. ಅದನ್ನು ದೇವದುರ್ಗ ತಾಲೂಕಿನ ಗಬ್ಬೂರು ನಾಡ ಕಾರ್ಯಾಲಯ ಕಚೇರಿಯಲ್ಲಿ ರಾಜ್ಯೋತ್ಸವ ಧ್ವಜಾರೋಹಣ ನಿರ್ವಹಿಸದೆ ನಿರ್ಲಕ್ಷಿಸಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ದೇವದುರ್ಗ ತಹಶೀಲ್ದಾರರಿಗೆ ಮನವಿ ನೀಡಿದರು. ಇಲ್ಲಿಯವರೆಗೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಕನ್ನಡ ರಾಜ್ಯೋತ್ಸವವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ. ಗರ್ಭು ಗ್ರಾಮದಲ್ಲೂ ಮಕ್ಕಳು ಸೇರಿದಂತೆ ಎಲ್ಲೆಡೆ ಕನ್ನಡ ರಾಜ್ಯೋತ್ಸವ ನಡೆಸಲಾಯಿತು. ಅಂದು ರಜಾ ಘೋಷಿಸಿ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ರಾಜ್ಯೋತ್ಸವ ನಿರ್ವಹಣೆಗೆ ಸರ್ಕಾರದ ಸೂಚನೆಗಳಿದ್ದರೂ ನಿರ್ಲಕ್ಷಿಸಲಾಗಿದೆ. ರಾಜ್ಯೋತ್ಸವ ಆಚರಿಸದೆ ನಿರ್ಲಕ್ಷಿಸಿದ ಉಪ ತಹಶೀಲ್ದಾರ ಅಂದು ಧ್ವಜಾರೋಹಣ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಚೇರಿಯಲ್ಲಿಯೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಯಿತು. ಉಲ್ಲೇಖ: ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ಇವರ ದೂರು ಸಂಖ್ಯೆ ದಿನಾಂಕ 4/11/2024 ದೂರು ಕೊಡಲಾಗಿತ್ತು. ಕನ್ನಡ ರಾಜ್ಯೋತ್ಸವ ನಾಡಹಬ್ಬವಾಗಿದ್ದು ಅಂದು ಮಕ್ಕಳ ಸೇರಿದಂತೆ ನಾಡಿನ ಸಮಸ್ತ ಜನತೆ ಈ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯವಂಶಸ್ಥರು ಸೇರಿದಂತೆ ಸರ್ಕಾರವು ಕೂಡ ಒಂದು ವಾರಕ್ಕಿಂತ ಮೊದಲು ಸಿದ್ಧತೆ ಮಾಡಿಕೊಂಡು ಆಯಾ ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕನ್ನಡಾಂಬೆಯ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿಕೊಂಡು ನಡೆಯುವರು. ವಿದ್ಯಾರ್ಥಿಗಳಿಂದ ಕವಾಯತು, ನಾಡಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿರುವುದು ಮತ್ತು ಸರ್ಕಾರ ಅಂದು ರಜಾ ದಿನವನ್ನು ಘೋಷಣೆ ಮಾಡಿ ಎಲ್ಲ ವರ್ಗದ ಅಧಿಕಾರಿಗಳನ್ನು ತಮ್ಮ ತಮ್ಮ ಕಾರ್ಯಾಲಯದ ಮುಂದೆ ಈ ದಿನಾಚರಣೆಯನ್ನು ಆಚರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಆಗಿದೆ. ಇದಕ್ಕಾಗಿ ಬೇರೆ ಯಾರಿಂದಲೂ ಪರಮಾನು ಇಲ್ಲವೇ ಆದೇಶ ಅವಶ್ಯಕತೆ ಇರುವುದಿಲ್ಲ. ಇಂತಹ ನಾಡಹಬ್ಬವನ್ನು ಮರೆತು ಮೋಜು ಮಸ್ತಿಯಲ್ಲಿ ಇರುವ ಗಬ್ಬೂರು ಉಪ ತಹಸೀಲ್ದಾರ್ ಆದಂತಹ ಶ್ರೀ ಬಸವರಾಜ್ ಮತ್ತು ಈ ಕಾರ್ಯಾಲಯದ ಸಿಬ್ಬಂದಿಗಳು ಕನಿಷ್ಠ ಕಾರ್ಯಕ್ರಮವನ್ನು ಸಹಿತ ಮಾಡಿರುವುದಿಲ್ಲ, ಧ್ವಜಾರೋಹಣ ಮಾಡಿರುವುದಿಲ್ಲ. ಇದೊಂದು ರಾಜ್ಯಕ್ಕೆ ಬಗೆದ ಅವಮಾನ ಎಂದು ಇದನ್ನು ಖಂಡಿಸುವುದು ಸಹಜವಾಗಿದೆ. ಈ ಹಿನ್ನೆಲೆಯಲ್ಲಿ ದೇವದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ವತಿಯಿಂದ ದೂರು ಸಲ್ಲಿಸಲಾಗಿದೆ. ನಗರದ ಮೀರಾಬಾಯಿ ಕುಂಟ ಸಮೀಕ್ಷೆ ಕಾರ್ಯಸ್ಥಳೀಯರಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದು, ಹಳ್ಳಿಯ ನಿವಾಸಿಗಳಿಗೆ ಮೇಲೆ ಕೆರೆ ಅಭಿವೃದ್ಧಿ ಪರಿಣಾಮಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ ನಂತರ ಸಮೀಕ್ಷೆ ಪ್ರಕ್ರಿಯೆ ಕೈಗೊಳ್ಳುವಂತೆ ಜಾಗೋ ಜನಾಂದೋಲನ ಗುಂಪಿನ ಸಂಘದ ಅಧ್ಯಕ್ಷರಾದ ಆಂಜನೇಯ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಅನೇಕ ವರ್ಷಗಳಿಂದ ಈ ಪ್ರದೇಶದಲ್ಲಿ ಜನ ವಾಸವಾಗಿದ್ದಾರೆ. ಯಾವುದೇ ಪೂರ್ಣ ಮಾಹಿತಿ ಇಲ್ಲದೆ ಏಕೈಕ ಸಮೀಕ್ಷೆ ಕಾರ್ಯ ಕೈಗೊಳ್ಳುತ್ತಿರುವುದು ಅನೇಕ ಅನುಮಾನಗಳಿಗೆ ದಾರಿ ಮಾಡಿದೆ. ನಗರಸಭೆಯಿಂದ ಈ ಪ್ರದೇಶದಲ್ಲಿ ಸಣ್ಣ ನಿವೇಶನ ನೀಡಿ ಮನೆ ನಿರ್ಮಿಸಿಕೊಡಲಾಗಿದೆ. ಮೀರಾಬಾಯಿ ಕೆರೆ ಅಭಿವೃದ್ಧಿ ಪೂರ್ವ ಸಮೀಕ್ಷೆ ಅತಿಕ್ರಮಣ ತೆರವು ಒಳಗೊಂಡಿದೆಯೇ? ಪಕ್ಕದ ತೆಲಂಗಾಣ ಮಾದರಿಯಲ್ಲಿ ಇಲ್ಲಿಯೂ ವಸತಿ ಪ್ರದೇಶಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ಹೇಳಿದರು. ವೇಸ್ಟ್ ಸರ್ ಅದು. ಇನ್ನು ಯಾವ ಒಂದು ಕಾರಣಕ್ಕೋಸ್ಕರ ಈ ವ್ಯವಸ್ಥೆಗಳು ಇರಬೇಕು ನಮ್ಮ ಸರ್ಕಾರದಲ್ಲಿ? ಇವಾಗ ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಕಬ್ಜಾ ರೋಡಿನಲ್ಲಿ. ಪಾದಾಚಾರಿಗಳಿಗೆ ಪಾದಾಚಾರಿ ವ್ಯವಸ್ಥೆ ಮಾಡಿಕೊಟ್ಟಿರುವಂತ ಜಾಗದಲ್ಲಿ ಹೋಗ್ಬೇಕಾ ಏನ್ ರೋಡಲ್ಲಿ ಹೋಗ್ಬೇಕಾ? SP ಅವ್ರು ಹೇಳ್ತಾರೆ ಹೆಲ್ಮೆಟ್ ಹಾಕೊಳ್ರಿ ಅಂತ. ಯಾವುದಕ್ಕೋಸ್ಕರ ಹೇಳ್ತಾರೆ ಅವರು? ಸೂಕ್ಷ್ಮತೆಗೋಸ್ಕರ ಹೇಳ್ತಿದ್ದಾರೆ. ಆ ಸೂಕ್ಷ್ಮತೆ ಜನರೆಲ್ಲ ರೋಡಲ್ಲಿ ಬಂದಾಗ ಸೂಕ್ಷ್ಮತೆ ಎಲ್ಲಿಂದ ಬಂತು ನಿಮ್ಗೆ? ಆಕ್ಸಿಡೆಂಟ್ ಆಗೋದು ಅಲ್ಲಿ ಸರ್ವೇ ಸಾಮಾನ್ಯವಾಗಿ. ಇದೇ ಒಂದು ಕಾರಣದಿಂದಾನೇ ಇದು ನಮ್ಮ ಸಮಿತಿಯಿಂದ ಒತ್ತಾಯ ಪೂರ್ವಕವಾಗಿ ಇದನ್ನ ಮಾಡ್ಲೇಬೇಕು ಸರಿ. ಈ ದಿನಗಳಲ್ಲಿ ನಮ್ಮ ರಾಯಚೂರು ಕಾರ್ಪೊರೇಷನ್ ರೂಪ ಪಡ್ಕೊಳ್ತಾ ಇದೆ. ಆ ಕಾರ್ಪೊರೇಷನ್ಗೋಸ್ಕರ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ತಗೊಂಡ್ರೆ ಮಾತ್ರ ನಿಮ್ಮ ಒಂದು ಅಧಿಕಾರಕ್ಕೆ ಒಂದು ಸೂಕ್ತವಾದ ಬೆಲೆ ಬರುತ್ತೆ ಸರ್. ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಸರ್. ರಂಗಸಿರಿ ಸಾಂಸ್ಕೃತಿಕ ಬಳಗ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಇವರ ಸಮಿತ ಆಶ್ರಯದಲ್ಲಿ 2 ದಿನಗಳ ನೀನಾಟಕೋತ್ಸವ ನೀನಾಸಂ ತಿರುಗಾಟ ಕಾರ್ಯಕ್ರಮ ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷರಾದ ರಂಗಸ್ವಾಮಿ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಮಾಲತಿ ಮಾಧವ ಮತ್ತು ಅಂಕದ ಪರದೆ ನೀನಾಸಂ ಹೆಗ್ಗೂಡು ತಂಡದಿಂದ ನಾಟಕ ಪ್ರದರ್ಶನ ನಡೆಯಲಿದೆ. ದಿನಾಂಕ 3ರಂದು ಮಾಲತಿ ಮಾಧವ ನಾಟಕ ಪ್ರದರ್ಶನಗೊಳ್ಳಲಿದ್ದು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇದನ್ನು ಉದ್ಘಾಟಿಸಲಿದ್ದಾರೆ. ಶಾಸಕ ದದ್ದಲ್ ಬಸಣ್ಣಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಶಾಸಕ ಇ ಪಾಪರೆಡ್ಡಿ,
ಜ್ಯೋತಿ ಬೆಳಗಿಸಿದ್ದಾರೆ. ದಿನಾಂಕ 4ರಂದು ಅಂಕದ ಪರದೆ ನಾಟಕ ಪ್ರದರ್ಶನ ನಡೆಯಲಿದೆ. ರವಿ ಬೋಸರಾಜ್ ಇದನ್ನು ಉದ್ಘಾಟಿಸಿದ್ದಾರೆ. ಮಲ್ಲಣ್ಣಗೌಡ ಇಂದು ಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಮಣ್ಣಗೌಡ ಏಗ್ನೂರು ಜ್ಯೋತಿ ಬೆಳಗಿಸಿದ್ದಾರೆ ಎಂದು ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಸನ್ಮಾನ್ಯ ಶ್ರೀ ಕೆ ಪಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು ಹಾಗೂ ಶ್ರೀ ರಾಜಶೇಖರ ರಾಮಸ್ವಾಮಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ದತ್ತಪ್ಪ ಸಾಗಲೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು, ಶ್ರೀ ಜಗದೀಶ್ ಗುಪ್ತಾ ಉಪಾಧ್ಯಕ್ಷರು ರಾಯಚೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ, ಶ್ರೀ ರವೀಂದ್ರ ಜಲ್ದಾರ್ ಉರುಗುಂದಪ್ಪ ಚಲನಚಿತ್ರ ನಟರು ಶಕ್ತಿನಗರ, ಬಿ ಗೋವಿಂದು ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಿ ಬಸವರಾಜ್ ಅಧ್ಯಕ್ಷರು ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು, ಶ್ರೀ ವಿನೋದ್ ರೆಡ್ಡಿ ಎಂ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು, ಎಂ ಹಿರಿಯಪ್ಪ ದಿನಿ ಅಧ್ಯಕ್ಷರು ಜಿಲ್ಲಾ ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ರಾಯಚೂರು, ಶ್ರೀ ಯು ನರಸಾರೆಡ್ಡಿ ಬಿಜೆಪಿ ಯುವ ಮುಖಂಡರು ರಾಯಚೂರು, ಶ್ರೀ ವಿಶ್ವನಾಥ್ ಪಾಟೀಲ್ ಆಲ್ಕೂರು ಗ್ರಾಮ ಪಂಚಾಯತ್ ಸದಸ್ಯರು ಕೂರ್ತುಪ್ಲಿ, ಶ್ರೀ ಬಂದಾಯ ಸ್ವಾಮಿ ಮಠ ಪೊಲೀಸ್ ಇಲಾಖೆ ರಾಯಚೂರು, ಶ್ರೀ ರಮೇಶ್ ಮೂಡದನಿ ಕಾಂಗ್ರೆಸ್ ಮುಖಂಡರು ರಾಯಚೂರು ಗ್ರಾಮೀಣ ಕ್ಷೇತ್ರ, ಶ್ರೀ ಅಣಿವೀರಯ್ಯ ಸ್ವಾಮಿ ಹಿರಿಯ ರಂಗಭೂಮಿ ಕಲಾವಿದರು ಶಕ್ತಿನಗರ, ಶ್ರೀ ದೇವಣ್ಣ ಮಾಸ್ತರ್ ಬಿಚ್ಚಾರಿ ಅಧ್ಯಕ್ಷರು ಸಪ್ತಗಿರಿ ಸಾಂಸ್ಕೃತಿಕ ಕಲಾ ಬಳಗ ಬಿಚ್ಚಾರಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಗರದ ಮೀರಾಬಾಯಿ ಕುಂಟ ಸಮೀಕ್ಷೆ ಕಾರ್ಯಸ್ಥಳೀಯರಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದು, ಹಳ್ಳಿಯ ನಿವಾಸಿಗಳಿಗೆ ಮೇಲೆ ಕೆರೆ ಅಭಿವೃದ್ಧಿ ಪರಿಣಾಮಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ ನಂತರ ಸಮೀಕ್ಷೆ ಪ್ರಕ್ರಿಯೆ ಕೈಗೊಳ್ಳುವಂತೆ ಜಾಗೋ ಜನಾಂದೋಲನ ಗುಂಪಿನ ಸಂಘದ ಅಧ್ಯಕ್ಷರಾದ ಆಂಜನೇಯ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಅನೇಕ ವರ್ಷಗಳಿಂದ ಈ ಪ್ರದೇಶದಲ್ಲಿ ಜನ ವಾಸವಾಗಿದ್ದಾರೆ. ಯಾವುದೇ ಪೂರ್ಣ ಮಾಹಿತಿ ಇಲ್ಲದೆ ಏಕೈಕ ಸಮೀಕ್ಷೆ ಕಾರ್ಯ ಕೈಗೊಳ್ಳುತ್ತಿರುವುದು ಅನೇಕ ಅನುಮಾನಗಳಿಗೆ ದಾರಿ ಮಾಡಿದೆ. ನಗರಸಭೆಯಿಂದ ಈ ಪ್ರದೇಶದಲ್ಲಿ ಸಣ್ಣ ನಿವೇಶನ ನೀಡಿ ಮನೆ ನಿರ್ಮಿಸಿ ಕೊಡಲಾಗಿದೆ. ಮೀರಾಬಾಯಿ ಕೆರೆ ಅಭಿವೃದ್ಧಿ ಪೂರ್ವ ಸಮೀಕ್ಷೆ ಅತಿಕ್ರಮಣ ತೆರವು ಒಳಗೊಂಡಿದೆಯೇ? ಪಕ್ಕದ ತೆಲಂಗಾಣ ಮಾದರಿಯಲ್ಲಿ ಇಲ್ಲಿಯೂ ವಸತಿ ಪ್ರದೇಶಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ಹೇಳಿದರು. ಸರ್ವೆ ಮಾಡ್ತಿದ್ದಾರೆ. ಸೊ ಅದರಿಂದ ಜನರಲ್ಲಿ ಸ್ವಲ್ಪ ಆತಂಕ ಶುರು ಆಗಿದೆ ಸರ್. ಕೆರೆ ಜಾಗ ಯಾರು ಮಾರಿಲ್ಲ ಸರ್. ಅದೇನಾಗಿದೆ, ಆ ದಿನಗಳಲ್ಲಿ ಸಮಸ್ಯೆ ಇರೋದ್ರಿಂದ ಬಡ ಜನರಿಗೆ ನಮ್ಮ ಮುನ್ಸಿಪಾಲಿಟಿಯಿಂದನೇ ಅಲಾಟ್ಮೆಂಟ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಮನೆ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಅವ್ರ ಜನರ ಹತ್ರ ಇದೆ ಸರ್, ಜನರ ಹತ್ರ ಇದೆ, ರಿಸಿಪ್ಟ್ಸ್ ಎಲ್ಲ ಇದಾವೆ ಸರ್. ಅವರೆಲ್ಲ ಮತ್ತೆ ದುಡ್ಡು ಕಟ್ಟಿರೋದು